ಬಿಟ್ಟಿಯಲ್ಲ ತಾಯಿ, ಅಷ್ಟೇ ಸಾಕು. ಅವರ ಕಾಲಿನ ಹೆಬ್ಬೆರಳಿನ ಉಂಗುಷ್ಟದ ನೆನಪಿದ್ದರೆ ಅದನ್ನು ಬರೆದುಕೊಡು ಮಾತಾಯಿ. ಇದು ಆಗದ ಮಾತು. ನಿನ್ನ ಕೈಯಲ್ಲಿ ಒಂದು ಚಿತ್ರಪಟ ಬರೆದುಕೊಡಲಾಗದಿದ್ದ ಮೇಲೆ ನೀನು ಮಹಾರಾಣಿಯಾಗಿ ಏನು ಉಪಯೋಗ? ನಾನು ನಿನ್ನಿಂದ ಊರು ಕೇರೆ ಏನು ಬೇಡಲಿಲ್ಲ. ಒಂದು ವರ್ಣ ಚಿತ್ರ ಬರೆದುಕೊಡಲಾಗದಿದ್ದ ಮೇಲೆ ನಾನು ಇಲ್ಲಿ ನಿಂತು ನಿನ್ನೊಡನೆ ಸಂಭಾಷಿಸಿ ಏನು ಉಪಯೋಗ? ನಾನು ಇನ್ನು ಬರುತ್ತೇನೆ. ನಿಮ್ಮಿಂದ ತುಂಬಾ ಉಪಕಾರವಾಯಿತು. ಸೀತಾದೇವಿ, ಇದು ನನ್ನ ಹೊಟ್ಟೆ ಮಾಡಿದ ವಿಷಯ ಮಾತಾಡಿದ್ರೆ ಕಾಲಿಗೆ ಬೀಳುತ್ತಿದ್ದೀನಿ ನನ್ನ ಅಮ್ಮಯ್ಯ. ಸೀತಾದೇವಿ, ಬೇಡ ಎಂದು ಹೇಳಬೇಡ ತಾಯಿ. ಬೇಡ ಯೋಗಿನಿ, ನೀನು ನನ್ನ ಕಾಲಿಗೆ ಬಿದ್ದ ಪಾಪ ನನಗೆ ತಟ್ಟುವುದು ಬೇಡ ಬೇಡ ಬೇಡ. ಆಗಲಿ, ನನ್ನಿಂದ ನಿನ್ನ ಜೀವನಕ್ಕೆ ಒಂದು ದಾರಿ ಆಗುವುದಿದ್ದರೆ ಅವನ ಉಂಗುಷ್ಟ ಕಂಡ ಅಲ್ಪ ಸ್ವಲ್ಪ ನೆನಪಿದೆ, ಅದನ್ನೇ ನೆನಪಿಸಿ ಬರೆಯುತ್ತೇನೆ. ಅಷ್ಟೇ ಸಾಕು ಮಾತಾಯಿ, ಅದನ್ನು ಬರೆದುಕೊಡು. ಉಂಗುಷ್ಟವೇ ಪುರುಷೇಭ್ಯೋ ಎಂದು ಹೇಳುತ್ತಾರೆ. ನಾನು ಸಾಧ್ಯವಾದರೆ ಅದನ್ನು ಪೂರ್ಣಗೊಳಿಸುತ್ತೇನೆ. ಪೂರ್ಣಗೊಳಿಸುತ್ತೀಯಾ? ಅದು ಹೇಗೆ? ಅದು ವಂಶವಾಹಿನಿಯ ಕಲೆ ಎಂದು ಹೇಳುತ್ತಾರೆ. ಅದು ನಮ್ಮ ತಾತನ ಅವನಚನ ತಾತನ ತಂದೆಯ ತಾಯಿಯ ಪಕ್ಕದ ಮನೆಯವರಿಗೆ ಗೊತ್ತಿದ್ದ ವಿಷಯ. ಸಾಧ್ಯವಿಲ್ಲ. ಈಗ ನಾನು ಬರೆದುಕೊಡ್ತೀನಿ. ಅಲ್ಲಿ ನೋಡಿ, ಯೋಗಿನಿ, ನಾನದನ್ನು ನೋಡಲಾರೆ. ನನ್ನ ಜೀವನದ ಮಹಾಮಾರಿ ಅದು. ಕೊಂಡು ಹೋಗು ಇಲ್ಲಿಂದ. ಕೂಡಲೇ ಕೊಂಡು ಹೋಗುತ್ತೇನೆ ಮಾತಾಯಿ. ನನ್ನ ಕೈಯಲ್ಲಿ ಆ ಚಿತ್ರಪಟವನ್ನು ಅಳ್ಳಾಡಿಸಲಾಗುತ್ತಿಲ್ಲ ಮಾತಾಯಿ. ನನ್ನ ಕೈಯಲ್ಲಿ ಆಗದ ಮಾತು. ಯೋಗಿನಿ, ಹೀಗೆ ಹೇಳಿದರೆ ಹೇಗೆ? ಬೇಟೆಗೆ ಹೋದ ಶ್ರೀರಾಮ ದೇವರು ಬಂದು ಇದನ್ನು ನೋಡಿದರೆ ಅನರ್ಥವಾದೀತು. ಯೋಗಿನಿ, ಪ್ರಯತ್ನಿಸಿ ನೋಡು. ಮತ್ತೊಮ್ಮೆ ನೋಡುತ್ತೇನೆ ತಾಯಿ. ನನ್ನ ಕೈಯಲ್ಲಿ ಆ ಚಿತ್ರಪಟವನ್ನು ಅಳ್ಳಾಡಿಸಲಾಗುತ್ತಿಲ್ಲ ತಾಯಿ. ನನ್ನ ಜೀವವೇ ನನಗೆ ಭಾರವಾಗಿದೆ. ಅದನ್ನು ಹೇಗೆ ಹೊರಲಿ ತಾಯಿ? ನನ್ನ ಕೈಯಲ್ಲಿ ಆಗದ ಮಾತು. ತಾಯಿ, ಕೊನೆಯ ಬಾರಿ ಪ್ರಯತ್ನಿಸಿ ನೋಡು. ಕೊನೆಯ ಬಾರಿ. ಏನು ಯೋಗಿ? ಒಂದು ಉಪಾಯ ಮಾಡಬಹುದು. ಏನದು ಹೇಳು? ಅದು ನಿನ್ನ ಕೈಯಲ್ಲಾಗುತ್ತೆ. ಬೇಗ ಹೇಳು. ಬಲಿ ಬಲಿ. ಈ ಚಿತ್ರಪಟಕ್ಕೆ ನೀನು ಜೀವ ಕೊಟ್ಟು ಬಿಡು. ಜೀವ ಕೊಡಬೇಕೆ? ಹೌದು.
ನಿರ್ಜೀವ ವಸ್ತುವಿಗೆ ಜೀವ ಕೊಡುವುದು ಅಷ್ಟೇ ಅಪರಾಧವಲ್ಲವೇ? ಯೋಗಿನಿ, ಇದು ನನ್ನಿಂದ ಖಂಡಿತ ಸಾಧ್ಯವಿಲ್ಲ. ಇದು ನಿಮ್ಮ ಕೈಯಲ್ಲಿ ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದೀರಿ. ನೀವು ಮಹಾರಾಣಿಯಾಗಿ ನಿಮ್ಮ ಕೈಯಲ್ಲಿ ಇದು ಸಾಧ್ಯವಾಗದಿದ್ದ ಮೇಲೆ ನನ್ನ ಕೈಯಲ್ಲೂ ಇದು ಸಾಧ್ಯವಾಗುವುದಿಲ್ಲ ಮಾತಾಯಿ. ನಾನಿನ್ನು ಬರುತ್ತೇನೆ. ನಮಸ್ಕಾರ. ಇದನ್ನು ನೀನೇ ಕೊಂಡು ಹೋಗಬೇಕು ಮಾತಾಯಿ. ನಾನು ಇದನ್ನು ಕೊಂಡು ಹೋಗಬೇಕಾದರೆ ಇದಕ್ಕೆ ಜೀವ ಕೊಡು ಮಾತಾಯಿ. ಕೂಡಲೇ ಕೊಂಡು ಹೋಗುತ್ತೇನೆ. ಕೂಡಲೇ ಕೊಂಡೊಯ್ಯುತ್ತೀಯಲ್ಲ? ಓಹೋ, ತಕ್ಷಣವೇ ಕೊಂಡು ಹೋಗುತ್ತೇನೆ. ಹಾಗೆ ಮಾಡುತ್ತೇನೆ. ತೆಗೆದುಕೊಂಡು ಬರುತ್ತೇನೆ. ಆಯ್ತಾಯ್ತು. ಈ ದಂಪತಿಗಳಿಗೆ ಸರಿಯಾದ ಪಾಠವಾಯಿತು. ನಾನು ಈ ಚಿತ್ರಪಟವನ್ನು ಇಲ್ಲಿಯೇ ಬಿಟ್ಟು ಮಾಯವಾಗುತ್ತೇನೆ.
ಅನುಸರಿಸುತ್ತಾ ಇದೆ. ಆ ಕೆಟ್ಟ ರಕ್ಕಸಿಯ ಕಟ್ಟುಕತೆಗೆ ಮರುಳಾಗಿ ನಾನೇ ನಿರ್ಮಿಸಿಕೊಟ್ಟೆ. ಈಗ ನನಗೆ ಇದು ಉರುಳಾಗಿ ಪರಿಣಮಿಸಿದೆ. ಹೌದು, 8 ತಿಂಗಳು ದಾಟಿದ ಗರ್ಭಿಣಿ ನಾನು. ಈ ಪಟ ನನ್ನನ್ನು ಅವ್ವ ಎಂದು ಕರೆದಂತೆ ಭಾಸವಾಗುತ್ತಾ ಇದೆ. ನನ್ನ ಒಡಲಿನಲ್ಲಿರುವ ಜೀವ ಮಿಟುಕುತ್ತಾ ಇದೆ. ಬೇಟೆಗೆ ಹೋದ ಶ್ರೀರಾಮದೇವರು ಬಂದು ಇದರ ಬಗೆಗೆ ವಿಚಾರಿಸಿದರೆ ಏನೆಂದು ಹೇಳಲಿ? ಹೌದು, ಈ ಪಟವನ್ನ ಆ ಮೂಲೆಯಲ್ಲಿ ಭದ್ರವಾಗಿ ಬಂಧಿಸಿಟ್ಟು ಆಮೇಲೆ ಯೋಚಿಸುತ್ತೇನೆ. ಶಬರರನು ಮನ್ನಿಸುತ್ತೆ ಪುರಜನಕ ಭಯವನಿತ್ತಾಗ ರಘುಪತಿ, ಪುರಜನಕ ಭಯವನ್ನಿತ್ತಾಗ ರಘುಪತಿ ಸೊಬಗಿನಿಂದಲಿ ಬಂದನಂತಪುರಕ್ಕೆ ಒಹಿಲದಲ್ಲಿ ಆ ಅರಮನೆಯನ್ನು ಪ್ರವೇಶ ಮಾಡಿ ಸೀತೆಯ ಅಂತಃಪುರಕ್ಕೆ ಬಂದಿದ್ದೇನೆ. ಸೀತೆಯಲ್ಲಿ ಕಾಣಿಸುತ್ತಿಲ್ಲವಲ್ಲ? ಸೀತೆ, ಓ ಸೀತೆ, ಒಳಗಿರಬೇಕು. ಸೀತೆ, ಜೀವ ಕೊಟ್ಟವರು ಯಾರು? ಲಕ್ಷ್ಮಣ, ಚಿತ್ರಪಟವನ್ನು ಸಂಹರಿಸು. ಕೈಗೆ ಸುಮಿತ್ರೆ, ಸೀತೆ ಎಲ್ಲರೂ ಬನ್ನಿ. ಅಮ್ಮ, ಇಲ್ಲಿ ನೋಡಿ. ಕಂಡಿರೆ ನೀವು ಕಂಡಿರೆ 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 ನೀವು ಕಂಡಿರೆ ಉದ್ದಂಡ ರಾವಣನ ಜೀವಂತ ಸ್ವರೂಪವ, ಉದ್ದಂಡ ರಾವಣನ ಜೀವಂತ ಸ್ವರೂಪವ ಕಂಡಿರೆ ನೀವು ಕಂಡಿರೆ. ಜೀವಂತಿಕೆಯಿಂದ ಇರುವುದನ್ನು ನೋಡಿದ್ದೀರಾ? ಇದು ಯಾರ ಚಿತ್ರಪಟ ಗೊತ್ತೇ? ಯಾರ ಚಿತ್ರಪಟವಪ್ಪ? ಇದು ಆ ದುಷ್ಟ ರಾವಣನ ಚಿತ್ರಪಟ. ರಾವಣನ ಚಿತ್ರಪಟವೇ? ಹೌದಮ್ಮ, ಇದೇ ರಾವಣ ನಿಮ್ಮ ಸೊಸೆಯನ್ನು ಕದ್ದೊಯ್ದು ಅಶೋಕವನದಲ್ಲಿಟ್ಟಿದ್ದ. ನಮ್ಮ ಘನತೆಯನ್ನು ಮೆರೆಸುವುದಕ್ಕಾಗಿ ರಾವಣ ಕುಂಭಕರ್ಣಾದಿಗಳನ್ನು ಸಂಹರಿಸಿ ಸೀತೆಯನ್ನು ಮರಳಿ ತಂದೆವು. ಅಗ್ನಿ ಪ್ರವೇಶ ಮಾಡಿದಳು. ಮತ್ತೆ ಈ ರಾವಣ ಇಲ್ಲಿಗೆ ಹೇಗೆ ಬಂದ? ಯಾಕೆ ಬಂದ? ವಿಚಾರಿಸುವಮ್ಮ. ಮಗನೇ ರಾಮಚಂದ್ರ, ಸೀತೆಯ ಬಳಿ ಎಲ್ಲವನ್ನ ವಿಚಾರಿಸುತ್ತೇನೆ. ಅಲ್ಲಿಯವರೆಗೂ ತಾಳ್ಮೆಯಿಂದಿರಪ್ಪ. ಹಾಗೆ ಆಗಲಿ. ಜನಕನಂದನೆ ನೀನು ಗುಣವತಿ ಸುಶೀಲೆ, ಜನಕನಂದನೆ ನೀನು ಗುಣವತಿ ಸುಶೀಲೆ, ಧನು ಜನನು ಮೋಗಿಸುವ ಮನ ಬಂತೆ ಬಾಲೆ, ಧನು ಜನನು ಮೋಗಿಸುವ ಮನ ಬಂತೆ ಬಾಲೆ.
ತೋರುತ್ತಿದೆ ಬೇಳು ಏನಾಯ್ತು ಅನುಮಾನ ತೋರುತ್ತಿದೆ ಬೇಳು ಏನಾಯ್ತು ಇನ ಕುಲದ ಘನತೆಗೆ ಕಳಂಕಗಿನಿತಾಯ್ತು ಇನ ಕುಲದ ಘನತೆಗೆ ಕಳಂಕ ಇನಿತಾಯ್ತು ಜನಕನಂದನೆ ನೀನು ಗುಣವತಿ ಸುಶೀಲೆ ಆ